ಬೆಂಗಳೂರಿನ ಏರ್ಪೋರ್ಟ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕರವೇ ಶಿವರಾಮೇಗೌಡರ ಬಣದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಬಿಡಿಎ ಮುಖ್ಯ ಕಚೇರಿ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕರವೇ ಶಿವರಾಮೇಗೌಡರ ಬಣದಿಂದ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದ್ದು, ಏರ್ಪೋರ್ಟ್ ರೋಡ್ನಲ್ಲಿ ಪ್ರತಿಭಟನೆ ಕಂಡುಬರ್ತಾ ಇದೆ. ಕಳಸಾ ಬಂಡೂರಿ ಮಹದಾಯಿಗಾಗಿ ಕರ್ನಾಟಕ ಬಂದ್ ನಡೆಸಲಾಗ್ತಾ ಇದ್ದು, ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಈ ಬಂದ್ನ ಹಿನ್ನೆಲೆಯಲ್ಲಿ ಯಾವುದೇ ವಾಹನಗಳು ಸಂಚಾರ ಮಾಡಬಾರದು ಅಂತ ಕನ್ನಡ ಪರ ಕಾರ್ಯಕರ್ತರು, ಕರವೇ ಶಿವರಾಮೇಗೌಡರ ಬಣದ ಕಾರ್ಯಕರ್ತರು ಈಗ ಏರ್ಪೋರ್ಟ್ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಿಡಿಎ ಮುಖ್ಯ ಕಚೇರಿ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಕೈಗೊಂಡಿದ್ದಾರೆ. ಮಹದಾಯಿ ವಿಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಧ್ಯಸ್ಥಿಕೆಗೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬಂದ್ಗೆ ಈಗಾಗಲೇ ನೂರಾರು ಸಂಘಟನೆಗಳೇನು ಬೆಂಬಲವನ್ನ ವ್ಯಕ್ತಪಡಿಸಿವೆ. ಜನಸಾಮಾನ್ಯರಿಗೆ ಈ ಒಂದು ಬಂದ್ ಬಿಸಿ ಬೆಳಗ್ಗೆಯಿಂದಲೇ ತಟ್ಟೋದಿಕ್ಕೆ ಕೆಲವು ಕಡೆ ಶುರುವಾಗಿದೆ. ಇನ್ನು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ವಾಹನಗಳನ್ನ ತಡೆದು ಪ್ರತಿಭಟನೆ ಕೈಗೊಳ್ಳಲಾಗಿದ್ದು, ಕರವೇ ಶಿವರಾಮೇಗೌಡರ ಬಣದಿಂದ ಈ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಏರ್ಪೋರ್ಟ್ ರೋಡ್ನಲ್ಲಿ ವಾಹನಗಳನ್ನ ತಡೆಯಲಾಗ್ತಾ ಇದ್ದು, ಬಿಡಿಎ ಮುಖ್ಯ ಕಚೇರಿ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಕೈಗೊಳ್ಳಲಾಗ್ತಾ ಇದೆ. ಹೀಗಾಗಿ ಅಲ್ಲಿ ಜನರ ಒಂದು ಓಡಾಟ ಕೂಡ ಕಷ್ಟ ಆಗ್ತಾ ಇದ್ದು, ವಾಹನಗಳ ಓಡಾಟ ಕೂಡ ಕಷ್ಟ ಆಗಿದೆ. ಇನ್ನು ವಾಹನಗಳ ಸಂಚಾರವನ್ನ ತಡೆಯುವಂತಹ ಪ್ರತಿಭಟನೆ ಅಲ್ಲಿ ಈಗ ನಡೀತಾ ಇರೋದು. ಹೀಗಾಗಿ ಮುಂದಿನ ಹೊತ್ತಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ವಾಹನ ಸಂಚಾರ ಹೇಗಿರುತ್ತೆ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿದೆ. ಸದ್ಯ ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ವಾಹನಗಳ ಸಂಚಾರ ಎಂದಿನಂತೆ ಇತ್ತು. ಇನ್ನು ಬೆಂಗಳೂರಲ್ಲಿ ಬಸ್ಗಳೆಲ್ಲವೂ ಕೂಡ ರಸ್ತೆಗಿಳಿಯಲಿವೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ, ಆಟೋ ಸಂಚಾರ ಎಂದಿನಂತೆ ಇರುತ್ತೆ. ಕ್ಯಾಬ್ ಸೇವೆ ಇರುತ್ತೆ, ಟ್ಯಾಕ್ಸಿ ಸೇವೆ ಇರುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಈಗ ಶಿವರಾಮೇಗೌಡರ ಬಣದ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಕಷ್ಟ ಆಗ್ತಾ ಇದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ವಾಹನಗಳನ್ನ ತಡೆದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ನರೇಂದ್ರ ಮೋದಿಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಅಲ್ಲಿನ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏರ್ಪೋರ್ಟ್ ರಸ್ತೆಯಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಪ್ರತಿಭಟನೆ ಜೋರಾಗಿರೋ ರೀತಿ ಕಂಡು ಬರ್ತಾ ಇದೆ. ವಾಹನ ಸಂಚಾರ ಹೇಗಿದೆ ಅಲ್ಲಿ? ಖಂಡಿತ ಸುಗನೆ, ಈಗಾಗಲೇ ಕೂಡ ಕಳಸಾ ಬಂಡೂರಿ ಯೋಜನೆಗಾಗಿ ಸುಮಾರು ತಿಂಗಳಿಂದನೂ ಕೂಡ ರೈತರು ಕೂಡ ಪ್ರತಿಭಟನೆಯನ್ನ ಮಾಡಿರುವಂಥದ್ದು, ನ್ಯಾಯಕ್ಕಾಗಿ ಕೂಡ ಹೋರಾಟ ಮಾಡಿರುವಂಥದ್ದು. ಆದರೆ ಇನ್ನೂ ಅದಕ್ಕೆ ಬೆಂಬಲವನ್ನ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಕನ್ನಡದ ಅನೇಕ ರಾಜ್ಯದ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ಬಂದ್ಗೆ ಕರೆ ನೀಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಏರ್ಪೋರ್ಟ್ ರಸ್ತೆಯನ್ನ ತಡೆ ಹಿಡಿದಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಬಣ ಇಲ್ಲಿ ಇವತ್ತು ಏರ್ಪೋರ್ಟ್ ರಸ್ತೆಯನ್ನ ತಡೆದಿರುವಂಥದ್ದು. ಬಿಡಿಎಯ ಮುಖ್ಯ ಕಚೇರಿಯ ಮುಂಭಾಗದಲ್ಲಿ ಲೋಟದಲ್ಲಿ ಏನೊಂದು ಗ್ಲಾಸ್ನಲ್ಲಿ ನೀರಿಲ್ಲದೆ ಇರುವಂತಹ ಗ್ಲಾಸನ್ನು ಇಟ್ಕೊಂಡಿರುವಂಥದ್ದು. ನಮಗೆ ನೀರು ಬೇಕು, ಇವತ್ತಿನ ಹೋರಾಟವಲ್ಲ, ಇದು ಸುಮಾರು ತಿಂಗಳಿಂದನೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಸುಮಾರು ವರ್ಷಗಳಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ಯಾಕೆ ಕೇಂದ್ರ ಸರ್ಕಾರ ನಿರಾಕರಣೆ ಮಾಡ್ತಾ ಇದೆ, ಇನ್ನೂ ಕೂಡ ನಮ್ಮ ಬೇಡಿಕೆಗೆ ಯಾಕೆ ಹೋಗುತ್ತಿಲ್ಲ ಅಂತಾನು ಕೂಡ ಇಲ್ಲಿ ಪ್ರತಿಭಟನೆಯಲ್ಲಿ ಕೂಗುಗಳನ್ನು ಹಾಕ್ತಾ ಇರುವಂಥದ್ದು ನೀವು ನೋಡಬಹುದು. ದೃಶ್ಯಾವಳಿಗಳಲ್ಲಿ ಈಗಾಗಲೇ
ಬಂದರಿಗೆ ಏನು ರಸ್ತೆಯನ್ನು ತಡೆ ಮಾಡಿರುವಂಥದ್ದು. ಅಂದರೆ ಎರಡೂ ಕಡೆಗಳಲ್ಲಿ ರಸ್ತೆಯನ್ನು ತಡೆ ಮಾಡಲಾಗಿತ್ತು. ಈಗ ಏನು ಏರ್ಪೋರ್ಟ್ ರಸ್ತೆಯಿಂದ ಬೆಂಗಳೂರಿಗೆ ಬರುವಂತಹ ಏನು ವಾಹನಗಳನ್ನು ಸಂಪೂರ್ಣವಾಗಿ ತಡೆದಿರುವಂಥದ್ದು. ಜೊತೆಗೆ ಅವರಿಗೂ ಕೂಡ ಲೋಟದಲ್ಲಿ ನೀರನ್ನು ಕೊಡುವಂಥದ್ದು, ಏನು ನೀರು ಬೇಕು ಅನ್ನುವಂಥದ್ದು ಈಗಾಗಲೇ ರಾಜ್ಯಾದ್ಯಂತ ಒಂದು ಬಂದ್ಗೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನೀರಿಗಾಗಿ ಹೋರಾಟ ನಡೆಸ್ತಿದ್ದೇವೆ ಅನ್ನುವಂಥದ್ದನ್ನು ಒಂದು ಸಂದೇಶವನ್ನು ಜನರಿಗೂ ಕೂಡ ಲೋಟದಲ್ಲಿ ನೀರನ್ನು ಹಾಕಿಕೊಂಡು ನೀಡುವುದರ ಮುಖಾಂತರವಾಗಿ ಕೂಡ ಈಗ ಏನು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗ ಏನು ನೋಡ್ಬೋದು ಇಲ್ಲಿ ಏನು ಪ್ರತಿಭಟನಾಕಾರರು ಕೂಡ ರಸ್ತೆಯಲ್ಲಿ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಸ್ತೆಯನ್ನು ತಡೆದಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಈಗ ಹಂತ ಹಂತವಾಗಿ ಪ್ರತಿಭಟನೆಯ ಕಿಚ್ಚು ಕೂಡ ಹತ್ತುತ್ತಾ ಇರುವಂಥದ್ದು. ಈಗ ಏನು ಕರ್ವೆ ಶಿವರಾಮೇಗೌಡರ ಅಧ್ಯಕ್ಷರಾದಂತಹ ಶಿವರಾಮೇಗೌಡರ ಜೊತೆ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತಿನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಸುಮಾರು ವರ್ಷಗಳಿಂದಲೂ ಕೂಡ ಕಳಸಾ ಬಂಡೂರಿ ಯೋಜನೆಗಾಗಿ ಆಗ್ರಹಿಸಿರುವಂಥದ್ದು. ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಇಲ್ಲ, ಏನು ಹೇಳ್ತೀರಾ ಸರ್? ಇದು ಸರ್ಕಾರದ ನಿರ್ವೀರ್ಯತೆ. ಅದು ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ರಾಜ್ಯದ ರೈತರ ಒಂದು ಭಾವನಾತ್ಮಕ ವಿಷಯದಲ್ಲಿ ಚೆಲ್ಲಾಟ ಆಡ್ತಕ್ಕಂಥ ವಿಷಯವನ್ನು ಖಂಡಿಸಿ 3 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಇತ್ತೀಚೆಗೆ ಅವರ ಪ್ರಾರ್ಥನೆಗಳನ್ನ ನೋಡಿ ಅಸಹ್ಯ ಆಗಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ವಿ. ನನ್ನ ನಾಡಿನ ರೈತರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ತಿಳಿಸಕ್ಕೆ ಇಚ್ಛೆಪಡ್ತೀನಿ. ಸರ್, ರೈತ ದೇಶದ ಬೆನ್ನೆಲುಬು, ಅವ್ರಿಗೆ ಈ ರೀತಿಯಾದ ಸಮಸ್ಯೆ ಆಗ್ತದೆ. ಇದು ನಿನ್ನೆದು ಮೊನ್ನೆದು ಅಲ್ಲ, ಸುಮಾರು ವರ್ಷಗಳಿಂದಲೂ ಕೂಡ ರೈತರು ತಮ್ಮ ಬೇಡಿಕೆಯನ್ನು ಆಗ್ರಹಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಯಾಕೆ ಇದಕ್ಕೆ ಮೌನ ವಹಿಸ್ತಾ ಇದೆ? ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ರೈತರನ್ನ ಭಾವನಾತ್ಮಕ ವಿಷಯಗಳನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ದಿಕ್ಕಿನಲ್ಲಿ ಎಲ್ಲ ಪಕ್ಷಗಳು ಯೋಚನೆ ಮಾಡೋದ್ರಿಂದ ರೈತರ ಭಾವನೆಗೆ ನಾವು ಗಂಭೀರವಾಗಿ ನಡ್ಕೋಬೇಕು ಅಂತಕ್ಕಂಥ ರೀತಿಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿಲ್ಲ. ಅವರವರ ತೆವಲಿಗೆ ಆಟಗಳಾಡ್ತಿದ್ದಾರೆ. ನಿಮ್ಮ ತೆವಲಿನ ಆಟ, ನಿಮ್ಮ ರಾಜಕಾರಣ ನೀವೇ ಇಟ್ಕೊಂಡು ಸಾಯ್ರಿ. ರೈತರ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ಅವರ ಬದುಕಿಗೆ ಹಾಳು ಮಾಡಬೇಡಿ. ರೈತರ ಬದುಕು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತಕ್ಕಂಥ ಸಂದೇಶವನ್ನು ಇವತ್ತಿನ ಬಂದ್ ಮುಖಾಂತರ ನಾವು ನೀಡಲು ಇಚ್ಛೆ ಪಡ್ತಾ ಇದ್ದೀವಿ. ಸರ್, ಕಳಸಾ ಬಂಡೂರಿ ಯೋಜನೆಗೆ ಇದೇ ಮೊದಲೇ ಬಂದಲ್ಲ, ಇದುವರೆಗೂ 16 ಬಂದಾಗಿದೆ. ಆದರೂ ಕೂಡ ಸರ್ಕಾರ ಏನೂ ಮಾಡಿಲ್ಲ. ಬಂದಿಂದ ಕೆಲಸ ಆಗುತ್ತೆ ಅಂತ ಅಂತೀರಾ? ಈ ಕಾಲದಲ್ಲಿ ಮಗು ಹತ್ರನೇ ತಾಯಿ ಎದೆ ಹಾಲು ಕೊಡೋದು. ಅಂಥ ಸಂದರ್ಭದಲ್ಲಿ ಹೆತ್ತ ಮಗುಗೆ ತಾಯಿ ಈ ಪರಿಸ್ಥಿತಿ ಇರುವಾಗ ಇವತ್ತು ರೈತರ ಭಾವನೆಗಳು ಹಂಚ್ಕೊಳ್ಳೋದಕ್ಕೆ ನಿರಂತರವಾಗುತ್ತೆ. ಉದಾಹರಣೆ ತೆಲಂಗಾಣ ವಿಷಯದಲ್ಲಿ ಎಷ್ಟು ದಿವಸಗಳ ಬಂದಾಯಿತು. ಈ ಅಂಥ ಬಂದು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಏನೂ ಅಂಥದ್ದಾಗಿಲ್ಲ. ಈ ರೈತರ ಬಗ್ಗೆ ತೋರ್ತಕ್ಕಂಥ ಅಸಡ್ಡೆಯನ್ನು ಖಂಡಿಸಿ ಇನ್ನು ಮುಂದೇನಾದರೂ ಈ ರಾಜಕೀಯವನ್ನು ಬಿಟ್ಟು ನಮ್ಮ ಬಂದ್ಗೆ ಬೆಂಬಲ ಕೊಡೋದ್ರ ಮುಖಾಂತರ ರೈತರ ಭಾವನೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯವನ್ನು ಇದು ಗಂಭೀರವಾದ ಬಂದನ್ನು ಆಚರಿಸ್ತಾ ಇದ್ದೀವಿ. ಸರ್, ಇದರಲ್ಲಿ ಯಾರು ಹಿಂದೇಟನಾಗ್ತಾ ಇದ್ದಾರೆ? ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡವರು ಈ ಕಳಸಾ ಬಂಡೂರಿ ಯೋಜನೆಯನ್ನ ಯಾಕೆ ರೈತರಿಗೆ ಇನ್ನೂ ಮಾಡ್ಕೊಟ್ಟಿಲ್ಲ? ನೋಡಿ, ನಾವು ಒಂದು ರೀತಿ ಮುಖ್ಯಮಂತ್ರಿ ಸರ್ವಪಕ್ಷ ಸರ್ವಪಕ್ಷ ನಿಯೋಗನ ಕರ್ಕೊಂಡೋಗಿದ್ದಾರೆ, ಮಾತಾಡಿದ್ದಾರೆ. ನಮ್ಮ ಸಂಸದರು ತುಟಿಕ್ ಪಿಟಿಕ್ ಅಂದಿಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಎಷ್ಟೋ ಸಾರಿ ಪ್ರಧಾನಮಂತ್ರಿಗಳು ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ನಾವು ಹೇಳಬೇಕು ಅಂದರೆ ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮವಾಗಿ BJP ಸರ್ಕಾರವನ್ನು ತಂದಂಥ ರಾಜ್ಯ ಕರ್ನಾಟಕ. ಅತಿ ಹೆಚ್ಚು ಸಂಸದರನ್ನು ದಕ್ಷಿಣ ಭಾರತದಲ್ಲಿ ಕೊಟ್ಟಂಥ ರಾಜ್ಯ ಕರ್ನಾಟಕ. ಹಾಗಿದ್ದಾಗ ಗೋವಾಗೆ ಕೊಡ್ತಕ್ಕಂಥ ಮನ್ನಣೆ ಈ ರಾಜ್ಯದ ಬಲಿಷ್ಠ ರಾಷ್ಟ್ರದ ಸುಸಂಸ್ಕೃತ ಪ್ರಧಾನಮಂತ್ರಿ ಅನಿಸ್ಕೊಂಡಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಯಾಕೆ ಕೊಡ್ತಾ ಇಲ್ಲ? ಆ ಗಂಭೀರದ ವಿಷಯವನ್ನ ಆ ಪ್ರಧಾನಮಂತ್ರಿಗಳು ಯೋಚನೆ ಮಾಡಬೇಕು. ಕನ್ನಡಿಗರು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀವಿ. ಬಲಿಷ್ಠ ಭಾರತಕ್ಕೆ ಕನ್ನಡಿಗರು ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಕನ್ನಡಿಗರಿಗೂ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಮನೋಭಾವ ಈ ದೇಶದ ಪ್ರಧಾನಿಗೆ ಇರಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಬಂದ್ ಮುಖಾಂತರ ತಿಳಿಸ್ತಾ ಇದ್ದೀವಿ. ಜೊತೆಗೆ ಸರ್, ಇವತ್ತಿನ ನಿಮ್ಮ ಬಂಧನ ರೀತಿ ಯಾವ ರೀತಿಯಲ್ಲಿದೆ? ಇವತ್ತು ಮುಂದೆ ಯಾವ ಹಂತದಲ್ಲಿ ಮುಂದೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀರಾ? ಸರ್, ಇವತ್ತಿನ ಪ್ರತಿಭಟನೆ ನಾಡಿನ ಜನರ ರೈತರ ಭಾವನೆಗೆ ಒತ್ತು ಕೊಡ್ತಕ್ಕಂಥ ಪ್ರತಿಭಟನೆ. ನಾವು ಮಲ್ಲೇಶ್ವರಂ ಕುವೆಂಪು ಪ್ರತಿಮೆಯಿಂದ ಟೌನ್ ಹಾಲ್ವರೆಗೂ ರ್ಯಾಲಿಗೆ ಹೋಗಿ ಅಲ್ಲಿಂದ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಎಲ್ಲರೂ ಸೇರಿ ಮುಂದಿನ ಹೋರಾಟದ ರೂಪುರೇಷೆಗಳ ಜೊತೆಗೆ ಈ ಹೋರಾಟವನ್ನು ಎಷ್ಟು ಶಕ್ತಿಶಾಲಿಗೊಳಿಸಬೇಕು ಅಂತ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಇವತ್ತಿನ ಬಂದ್ನಲ್ಲೂ ಕೂಡ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡಲಿಲ್ಲ. ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ ಸರ್? ಅತಿ ಶೀಘ್ರವಾಗಿ ಚುನಾವಣೆನೂ ಬರ್ತಾ ಇದೆ. ಮತದಾರ ಪ್ರಭು ಸರ್ಕಾರಕ್ಕೆ ಆ ಪಾಠ ಕಲಿಸಬೇಕು ಅಂತ ಎಚ್ಚರಿಕೆ ಗಂಟೆಯನ್ನು ಸಾರಕ್ಕೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ಅರೆ, ಇದಿಷ್ಟು ಅವರ ಮಾತುಗಳು. ಅಂದರೆ ಇನ್ನೇನು ಚುನಾವಣೆ ಕೆಲವೇ ತಿಂಗಳಲ್ಲಿ ಬಾಕಿ ಇರುವಂಥದ್ದು. ರೈತ ಏನು ದೇಶದ ಬೆನ್ನೆಲುಬು, ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸಹಾಯ ಮಾಡಲಿಲ್ಲ, ಅಂದರೆ ಅವ್ರಿಗೊಂದು ಬೇಕಾಗಿರುವಂತಹ ಅಗತ್ಯತೆಯನ್ನು ಪೂರೈಕೆ ಮಾಡಲಿಲ್ಲ ಅಂದರೆ ಚುನಾವಣೆ ದಿನದಲ್ಲಿ ಇದಕ್ಕೆ ತಕ್ಕ ಉತ್ತರ ನೀಡ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಸುಕನ್ಯಾ, ಧನ್ಯವಾದ. ಮುಖ್ಯಮಂತ್ರಿಗೆ
ಇದು ಕರವೇ ಶಿವರಾಮೇಗೌಡ ಕಾರ್ಯಕರ್ತರ ಬಣದಿಂದ ನಡೀತಾ ಇರುವಂತಹ ಪ್ರತಿಭಟನೆ ಯಾವ ರೀತಿ ಅಂತಂದ್ರೆ ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನ ತಡೆದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬಿಡಿಎ ಮುಖ್ಯ ಕಚೇರಿ ಬಳಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ಏರ್ಪೋರ್ಟ್ ರಸ್ತೆ ಅಂತಂದ್ರೆ ಸಾಮಾನ್ಯವಾಗಿ ವಾಹನಗಳ ಓಡಾಟ ಹೆಚ್ಚಿರುತ್ತೆ, ಯಾವುದೇ ರೀತಿಯ ಅಡೆತಡೆ ಇರೋದಿಲ್ಲ. ಆದ್ರೆ ಇವತ್ತು ಬಂದ್ನ ಬಿಸಿ ಸ್ವಲ್ಪ ಜೋರಾಗಿ ಕಂಡು ಬರ್ತಾ ಇದ್ದು ಏರ್ಪೋರ್ಟ್ ರಸ್ತೆಯಲ್ಲೇ ಪ್ರತಿಭಟನೆ ಕೈಗೊಳ್ಳಲಾಗಿದೆ. ಹೀಗಾಗಿ ರಸ್ತೆ ಸಂಚಾರವನ್ನ ತಡೆಯುವಂತಹ ಪ್ರಯತ್ನ ಕೂಡ ನಡೆಸಲಾಗಿದ್ದು ಆ ಕಡೆಯಿಂದ ಏರ್ಪೋರ್ಟ್ ಕಡೆಯಿಂದ ಬರ್ತಾ ಇರುವಂತಹ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇರುವಂತಹ ವಾಹನಗಳನ್ನ ತಡೆಯಲಾಗ್ತಾ ಇದೆ.